61,000 ಕೋಟಿ ಅಲ್ಲ 68 ಲಕ್ಷ ಕೋಟಿ ಅನ್ನುವ ತಮ್ಮ ಹೇಳಿಕೆಯ ಸ್ಪಷ್ಟೀಕರಣ ಇತ್ತಲ್ಲ, ಅದು ಶುರುವಾಗದೆ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅಂತ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಅಲ್ಲ ಒಂದು ನಿಮಿಷ, ಅದಕ್ಕೆ ಮುಂಚೆ ಅಲ್ಲ ಒಂದು ನಿಮಿಷ ಈ ರೀತಿಯಾದ ಸಂಖ್ಯೆಗಳ ಮೇಲಿನ ಕೌಂಟರು, ಅಭಿವೃದ್ಧಿಗಳ ಮೇಲಿನ ಕೌಂಟರು ಇನ್ನಷ್ಟು ಉತ್ತಮ ಶಬ್ದಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ವಾ ಸರ್? ಈಗ ಅಜಿತ್ ಸರ್, ನೀವು ಹಿರಿಯ ಪತ್ರಕರ್ತರಿದ್ದೀರಾ, ಪತ್ರಿಕೋದ್ಯಮದಿಂದ ಪ್ರತಾಪ್ ಸಿಂಹ ಬಂದಿದ್ದು, ನೀವಿಷ್ಟು ಜನ ಹಿರಿಯರಿದ್ದು ಆತನಿಗೊಂದು ಬುದ್ಧಿ ಮಾತಾಡೋದು ಬೇಡವಾ ಸರ್? ನಾ ಹೇಳಿದ್ನಲ್ರಿ, ಇಲ್ಲಿ ಕೂತ್ಕೊಂಡಿದ್ರೆ ಪ್ರತಾಪ್ ಸಿಂಹನು ಇದೇ ಪ್ರಶ್ನೆ ನಾನು ಹೇಳೋದು ಸರ್, ಈಗ ನಾನು ನಿಮ್ಮ ಮೇಲೆ ಗೌರವ ಇದೆ ಸರ್, ನೀವು ಹೇಳಬೇಕಾಗಿಲ್ಲ. ಅಜಿತ್ ಸರ್ ಮಾತನ್ನ ಖಂಡಿತವಾಗ್ಲೂ ನೀವು ಹೇಳೋದು ಹೆಂಗೆ? ನೀವು ನನಗೆ ಹೇಳಬೇಡಿ, ಪ್ರತಾಪ್ ಸಿಂಹಗೆ ಹೇಳಿ ಅಂತನಾ? ಅಲ್ಲ ಸರ್, ನಾನು ನೋಡಿ ಸರ್, ನಾನು ನೀವು ಹೇಳ್ದೇನೆ ಅರ್ಥ ಮಾಡ್ಕೋಬಲ್ಲೆ. ಕೆಲವು ದಡ್ಡ ಶಿಖಾಮಣಿಗಳಿಗೆ ಹೇಳಲೇಬೇಕು ಅನ್ನೋದು ನನ್ನ ವಾದ ಅಷ್ಟೇ. ಅಂದ್ರೆ ಒಟ್ಟಿನಲ್ಲಿ ರಾಜ್ಯದ ಜನ ನಿಮ್ಮಿಬ್ಬರು ಈ ರೀತಿ ಮಾತಾಡ್ಕೊಳ್ಳೋದನ್ನು ಕೇಳಿಸ್ಕೊಂಡಿರ್ಬೇಕು ಅಂತ ಸರ್. ನಾನು ಮಾತಾಡೋದಲ್ಲ ಸರ್, ಪ್ಲೀಸ್ ಎಂಟೈರ್ ಟೈಮ್ ಲೈನಲ್ಲಿ ನಾನು ನೇರವಾಗಿ ಟೈಮ್ ಲೈನ್ ನೋಡೇ ಹೇಳ್ತಾ ಇದ್ದೀನಿ. ಅವ್ರ ತಂದೆ ತಾಯಿನ ಎಲ್ಲಾದರೂ ನೇರವಾಗಿ ಸರ್, ನಾನು ಇವತ್ತು ಹೇಳ್ತೀನಿ, ಅದೇ ಪ್ರತಾಪ್ ಸಿಂಹ ಅವ್ರ ತಂದೆ ತಾಯಿ ಶ್ರೇಷ್ಠರು, ಆದರೆ ಅವ್ರು ಮಾಡಿದ್ದೊಂದೇ ಮಿಸ್ಟೇಕ್ ಇವನಿಗೆ ಜನ್ಮ ಕೊಟ್ಟಿತ್ತು. ಆ ಮಾತು ಅವ್ರು ನಿಮ್ಗೆ ಹೇಳಿದ್ರೆ, ಆ ಮಾತನ್ನು ಅವ್ರು ತಮ್ಮ ತಂದೆ ತಾಯಿ ಬಗ್ಗೆ ಹೇಳಿದ್ರೆ ಸರ್, ಜನ ಹಿಂಗೇನಾಗ್ತಾರೆ, ಹಿಂಗೆ ಚಪ್ಪಾಳೆ ಹೊಡಿತಾರೆ. ದಯವಿಟ್ಟು ನಾನು ಹೇಳ್ತಾ ಇರೋದೇನಂದ್ರೆ, ನಾನು ಇದಕ್ಕಿಂತ ಕೆಟ್ಟದಾಗಿ ಹೇಳಿದ. ಒಂದು ನಿಮಿಷ, ನಾನು ಆ ಟೈಮ್ ಲೈನನ್ನು ನಾನು ಚೆಕ್ ಮಾಡ್ಕೊಂಡು ಬಂದೆ. ಪ್ರತಾಪ್ ಸಿಂಹ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ಅಜ್ಜ ಅಲ್ಲ ಅಂತ ನೀವು ಶುರು ಮಾಡ್ತೀರಿ. ಯತ್ನಾಳ್ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ಅಜ್ಜ ಅಲ್ಲ ಅಂತ ಶುರು ಮಾಡ್ತೀರಿ. ಅಪ್ಪನ ವಿಷಯಕ್ಕೆ ಯಾಕೆ ಹೋಗ್ಬೇಕು ಸರ್? ಸರ್, ಅವ್ರು ಎಲ್ಲೋ ಅಂದರೆ ಏನೋ ಕಷ್ಟಪಟ್ಕೊಂಡು ಜೀವನ ಮಾಡ್ಕೊಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಆ ಮಕ್ಕಳ ರಾಜಕಾರಣ ತಮ್ಮ ತಂದೆ ಆದರೂ ಅಷ್ಟೇ, ಪ್ರತಾಪ್ ಸಿಂಹ ತಂದೆ ಆದರೂ ಅಷ್ಟೇ, ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆ ಆದರೂ ಕನ್ನಡ ಭಾಷೆಯಲ್ಲಿ ನಾವು ಮಾತಾಡುವಾಗ ಅವ್ರು 100 ಸಲ ನಿಮ್ಮಪ್ಪಂದ, ನಿಮ್ಮ ತಾತಂದ ಅಂತ ಸರ್, ಆ ನಾಲಿಗೆಗಳಲ್ಲೇ ಸಾವಿರಾರು ಬಾರಿ ಈ ಶಬ್ದ ಪ್ರಯೋಗ ಆಗಿದೆ ನಮ್ಮ ಕನ್ನಡದಲ್ಲಿ, ಸ್ಲ್ಯಾಂಗಲ್ಲಿ. ನಿಮ್ಮಪ್ಪಂದ ಇದು ಕಾಮನ್ ವರ್ಡ್ ಸರ್, ಇದು ಅಸಭ್ಯ ಅಲ್ಲ. ಆದರೆ ಇಂಥ ಪದಗಳು ಅವರು ಬಳಸಿದ್ದಾರೆ ಸರ್. ಒಂದು 100 ಸಲ ಬಳಸಿರೋ ವಿಡಿಯೋ ಪ್ರೂಫ್ ನಾನು ಕೊಡಬಲ್ಲೆ ಅವ್ರದ್ದು.